ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್.ಎಸ್. ಕಾರ್ ಮಾಡಿಫೈರ್ಸ್. ಸೊ ಇವತ್ತು ನಮ್ಮ ಆರ್.ಎಸ್. ಕಾರ್ ಮಾಡಿಫೈರ್ಸ್ಗೆ ಶೋರೂಮಿಗೆ ಬಂದುಬಿಟ್ಟು ಕೆ ಕ್ಯಾರನ್ಸ್ ಬಂದಿದೆ. ಸೊ ಕೆ ಕ್ಯಾರನ್ಸ್ಗೆಲ್ಲ ಏನೆಲ್ಲ ನಾವು ಸ್ಪೆಸಿಫಿಕೇಷನ್ ಆಗಿ ಮೇನ್ ಬಂದುಬಿಟ್ಟು ಅಪ್ಗ್ರೇಡ್ ಏನೆಲ್ಲ ಮಾಡಿದ್ವಿ ನಾವು ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಮೇನ್ ಫಸ್ಟ್ ಬಂದುಬಿಟ್ಟು ಸ್ಪೀಕರ್ ಅಪ್ಗ್ರೇಡ್ ಮಾಡಿದ್ವಿ. ಸ್ಪೀಕರ್ ಅಂತ ಬಂದಾಗ ನಿಮಗೆ ಆಡಿಸನ್ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ. ಆಡಿಸನ್ ಬ್ರ್ಯಾಂಡಲ್ಲಿ ಫಸ್ಟ್ ಬಂದುಬಿಟ್ಟು ನಿಮಗೆ ಕಾಂಪೋನೆಂಟ್ C2 ಹಾಕಿದ್ವಿ. ಕೋಎಕ್ಸೆಲ್ ಬಂದು ಬ್ಯಾಕ್ ಸೈಡ್ ಬಂದು ಕೋಎಕ್ಸೆಲ್ ಅಪ್ಗ್ರೇಡ್ ಮಾಡಿದ್ವಿ. ಸೊ ಇದಕ್ಕೆ ಬಂದುಬಿಟ್ಟು ಮೇನ್ 5 ಚಾನಲ್ ಲ್ಯಾಂಪ್ ಹಾಕಿದ್ವಿ ಜಾಬ್ಕಾದು. ನೆಕ್ಸ್ಟ್ ಬಂದು ಸಬ್ವೂಫರ್ನ ಹಾಕಿದ್ವಿ, ಅದು ಬಂದ್ಬಿಟ್ಟು ಅಡ್ಸ್ ಬ್ರ್ಯಾಂಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆಂಬಿಯಂಟ್ ಲೈಟ್ಸ್ ಹಾಕಿದ್ವಿ. K4 6 ಪೀಸ್ ಬರುತ್ತೆ, 2 ಡ್ಯಾಶ್ ಬೋರ್ಡಲ್ಲಿ 4 ಡೋರ್ಸಲ್ಲಿ ಬರುತ್ತೆ. ಅದೇ ನಂತರ ನಿಮಗೆ ಡ್ಯಾಶ್ ಕ್ಯಾಮ್ರನ್ನು ಇನ್ಸ್ಟಾಲ್ ಮಾಡಿದ್ವಿ. ಅದು ಬಂದುಬಿಟ್ಟು 11.6 ಡಿಸ್ಪ್ಲೇ ಬರುತ್ತೆ. ಪ್ಲಸ್ ನಿಮಗೆ ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 2K ರೆಸಲ್ಯೂಷನ್ ಬರುತ್ತೆ, ಬ್ಯಾಕ್ ಕ್ಯಾಮ್ರಾ ಬಂದು 1080p ಬರುತ್ತೆ. ಅದೇ ಥರ ನಿಮಗೆ ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ವಿ. ಇದರಲ್ಲಿ 140 ವ್ಯಾಟ್ಸ್ ಬರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಟೂ ಲೇಯರ್ ಡ್ಯಾಂಪಿಂಗ್ ಮಾಡಿದ್ವಿ. ಇನ್ನರ್ ಲೇಯರ್ ಬಂದುಬಿಟ್ಟು ಮೋರಲ್ ಬ್ರ್ಯಾಂಡ್ ಅಪ್ಗ್ರೇಡ್ ಮಾಡಿದ್ವಿ. ಔಟರ್ ಲೇಯರ್ ಬಂದುಬಿಟ್ಟು ಆಡಿಸನ್ ಬ್ರ್ಯಾಂಡ್ದು ಐರೇಸನ್ನು ಅಪ್ಗ್ರೇಡ್ ಮಾಡಿದ್ವಿ. ಕ್ಯಾರನ್ಸ್ಗೆ ಬಂದು ರೇರ್ ಅಂತ ಸೇಫ್ಟಿ ಬಂದಾಗ ಇದಕ್ಕೆ ನಾವು C-Track ಬ್ರ್ಯಾಂಡು ರೇರ್ ಗಾರ್ಡನ್ನು ಇನ್ಸ್ಟಾಲ್ ಮಾಡಿದ್ವಿ ಸೇಫ್ಟಿ ಪರ್ಪಸ್ಗೆ ಆಗಿ. ಸೊ ಇವಾಗ ಡ್ಯಾಶ್ ಕ್ಯಾಮ್ರಾ ಬಂದುಬಿಟ್ಟು ಪ್ರತಿಯೊಂದು ಸ್ಪೆಸಿಫಿಕೇಷನು, ಫ್ರಂಟ್ ಕ್ಯಾಮ್ರಾ ಏನು, ಬ್ಯಾಕ್ ಕ್ಯಾಮ್ರಾ ಏನು, ಪಾರ್ಕಿಂಗ್ ಸೆನ್ಸರ್ ಅಂದ್ರೆ ಏನು, ಗ್ರಾವಿಟಿ ಸೆನ್ಸರ್ ಅಂದ್ರೆ ಏನು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾ. ನಿಮಗೆ 2K ರೆಸಲ್ಯೂಷನ್ ಇಲ್ಲಿ ತೋರಿಸುತ್ತೆ ನಿಮಗೆ 2K ಅಂತೇಳಿ. ಸೊ ಇದು ನಿಮಗೆ ರೆಕಾರ್ಡ್ ಆಗ್ತಿದೆ, ಈಗ ರೆಡ್ ಬ್ಲಿಂಕ್ ಆಗ್ತಿದೆ ಅಂದರೆ ನಿಮಗೆ ರೆಕಾರ್ಡ್ ಆಗ್ತಿದೆ ಅಂತ. ಸೊ ಅದೇ ಥರ ನಿಮಗೆ ಈ ಥರ ಸ್ವೈಪ್ ಮಾಡಿದರೆ ಲೆಫ್ಟಿಗೆ ಬ್ಯಾಕ್ ಕ್ಯಾಮ್ರಾ ಬರುತ್ತೆ. ಈ ಕ್ಯಾಮ್ರಾನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಕೆಳಗಡೆ ಮೇಲ್ಗಡೆ. ಅದೇ ಥರ ಇನ್ನೊಂದ್ಸಲ ಸ್ವೈಪ್ ಮಾಡಿದ್ರೆ ನಿಮಗೆ ಅದೇ ಥರ ನಿಮಗೆ ಫ್ರಂಟ್ ಕ್ಯಾಮ್ರಾ, ಇದರಲ್ಲಿನೂ ಕ್ಯಾಮ್ರಾನು ಅಡ್ಜಸ್ಟ್ ಫ್ಲಿಪ್ ಮಾಡ್ಕೋಬೋದು. ಕ್ಯಾಮ್ರಾ ಕೆಳಗಡೆ ಮೇಲ್ಗಡೆ ಅಡ್ಜಸ್ಟ್ಮೆಂಟು ನಾವು ಯಾವ ಥರ ಅಂತಂದರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಇದರಲ್ಲಿ ಮಾತಾಡಿದ್ದು ರೆಕಾರ್ಡ್ ಆಗಬೇಕಂದ್ರೆ ಇಲ್ಲಿ ನಾವು ಮೈಕ್ ಆಪ್ಷನ್ ತೋರಿಸುತ್ತೆ, ಅದನ್ನು ನಾನು ಆಫ್ ಮಾಡ್ಕೋಬೋದು. ಅದೇ ಥರ ನಿಮಗೆ ಸೆಟ್ಟಿಂಗಲ್ಲಿ ಹೋದಾಗ ಲೂಪ್ ರೆಕಾರ್ಡ್ ಅಂತಂದರೆ ನಿಮಗೆ ಒಂದೊಂದು ವೀಡಿಯೋ ಬಂದುಬಿಟ್ಟು 5 ಮಿನಿಟ್ಸ್ ರೆಕಾರ್ಡ್ ಆಗುತ್ತೆ ಇದು. ಸೊ ಅದೇ ಥರ ನಿಮಗೆ ರೆಕಾರ್ಡಿಂಗ್ ಬೇಕು ಅಂತಂದರೆ ಇನ್ಸೈಡ್ದು ಒಳಗಡೆ ಹೊರಗಡೆದು ಆಫ್ ಮಾಡ್ಕೋಬೋದು. ಈಗ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ಗ್ರಾವಿಟಿ ಸೆನ್ಸರ್ ಅಂದರೆ ಇದು ಲೋ ಅಲ್ಲಿರಬೇಕು, ಓಕೆನಾ. ಪಾರ್ಕಿಂಗ್ ಸೆನ್ಸರ್ ಅಂತ ಬಂದಾಗ ಇದು ಹೈಯಲ್ಲಿರಬೇಕು. ಯಾಕಂದ್ರೆ ನಾವು ಪಾರ್ಕಿಂಗ್ ಮೋಡ್ ಅಂತ ಬಂದಾಗ ಪಾರ್ಕಿಂಗ್ ಮಾಡಿದಲ್ಲಿ ಗಾಡಿ ಯಾರಾದರೂ ಬಂದು ಹಿಟ್ ಮಾಡಿದರೆ ಸೊ ಅದು ನಿಮಗೆ ರೆಕಾರ್ಡ್ ಆಗುತ್ತೆ ಮತ್ತು ಆ ಸೀನ್ ಬಂದುಬಿಟ್ಟು ನಿಮಗೆ. ಅದೇ ಥರ ನಿಮಗೆ ಕೀ ವಾಯ್ಸು, ಸ್ಪೀಕರು, ಬೂಟ್ ಸೌಂಡು. ಸೊ ಇಲ್ಲಿ ಫಾರ್ಮೇಟ್ ಇದೆ, ಮೆಮೊರಿ ಕಾರ್ಡ್ ಫಾರ್ಮೇಟ್. ಒಂದು ಸರಿ ಇನ್ಸರ್ಟ್ ಮಾಡಿದ್ರೆ ಒಂದು ಸರಿ ಬಂದು ಫಾರ್ಮೇಟ್ ಮಾಡಿದಾಗ ನಿಮಗೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ನಂತರ ನೀವು ಯಾವ ಥರ ಮೊಬೈಲಲ್ಲಿ ನೋಡ್ಕೋಬೇಕಂದ್ರೆ ಇಲ್ಲಿ ವೈಫೈ ಆ್ಯಪ್ ಇದೆ. ಸೊ ನಿಮಗೆ ರೋಡ್ ಕ್ಯಾಮ್ ಅಂತೇಳಿ ಒಂದು ಆ್ಯಪ್ ಬರುತ್ತೆ, ಅದರಲ್ಲಿ ಲಾಗಿನ್ ಮಾಡ್ಕೊಂಬಿಟ್ಟು ಸೊ ಈ ಥರ ಸ್ಕ್ಯಾನ್ ಮಾಡಿದರೆ ನಿಮಗೆ ಆ್ಯಪ್ ಬರುತ್ತೆ. ಆ್ಯಪ್ ಆದಮೇಲೆ ನಿಮಗೆ ವೈಫೈ ಪಾಸ್ವರ್ಡ್ ಹಾಕಿದ್ಮೇಲೆ ಲಾಗಿನ್ ಆಗಿಬಿಟ್ಟು ಸೊ ಪ್ರತಿಯೊಂದು ವೀಡಿಯೋನ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಿಷ್ಟು ಬಂದುಬಿಟ್ಟು ಇದು 11.6 ಡ್ಯಾಶ್ ಕ್ಯಾಮ್ರಾ. ಸೊ ನಾವು ಕೆ ಕ್ಯಾರನ್ಸ್ಗೆ ಏನೆಲ್ಲ ಮಾಡಿಫಿಕೇಷನ್ ಮಾಡಿದ್ವಿ ಅದೆಲ್ಲ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಕಿಯಾ ಕ್ಯಾರನ್ಸ್ಗೂ ಮಾಡಿಫಿಕೇಷನ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಬೋದು. ಸೊ ಬಾಯ್ ಫ್ರೆಂಡ್ಸ್.